You don't tell all those things. ಪೂರ್ತಿ ಜಾಗ ನಂದು ಪೂರ್ತಿ ಜಾಗ ನಂದು ಜಾಗ ಇದೆ. ನೀನು ಅದೆಲ್ಲ ಮಾತಾಡಬೇಡ. ನೀನು ಮಾತಾಡಬೇಡ. ಡಿಸ್ಟರ್ಬ್ ನಂದು ಜಾಗ ಇದು. ನನ್ನ ಜಾಗನಲ್ಲಿ ನೀನು ಮಾಡಿಬಿಟ್ಟು ಡಿಸ್ಟರ್ಬ್ ಯಾರು ಹೇಳ್ತೇನೆ? ಡಿಸ್ಟರ್ಬೆನ್ಸ್ ಮಾಡ್ಬೋದಾ? ಯಾರು ಡಿಸ್ಟರ್ಬ್? ಏನು ಡಿಸ್ಟರ್ಬ್? ನಾನು ಹೇಳ್ತಾ ಇದ್ದೀನಿ ನೀನು ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಡಿಸ್ಟರ್ಬೆನ್ಸ್ ಮಾಡಿ ನಾನು ನಿನ್ಗೆ ಏನು ಹೇಳ್ತಾ ಇದ್ದೀನಿ, ನೀನು ಡಿಸ್ಟರ್ಬ್ ಮಾಡಬೇಡ. ನೀನು ಫಸ್ಟ್ ಆಫ್ ಆಲ್ ನೀನು ಡಿಸ್ಟರ್ಬ್ ಮಾಡಬೇಡ. ನಾನು ಇರೋದು ನೀವು ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು. ಡಿಸ್ಟರ್ಬ್ ಮಾಡ್ತಾ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಜಾಗ ಬಿಡಬಾರ್ದು, ಬಾಡಿಗೆ ಬಿಡಬಾರ್ದು, ರಿಪೋರ್ಟ್ ಅಲ್ಲಿ ಸ್ಟೇಟಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ನೀನು ಮಾತಾಡಬೇಡ. 25 ವರ್ಷ ನೀವು 30 ವರ್ಷ ಹೇಳ್ಬೇಡ. ನಾನು ಏನು ಆಚೆ ಏನು ಆಚೆ ಬಂದ್ರೆ ಏನರ್ಥ? ಆಚೆ ಬಂದ್ರೆ ನೀನು ಅದೆಲ್ಲ ಕೈಯಿಂದ ಆಗಿಲ್ಲ. ನೋಡ್ತೀಯ ನೀನು? ಆಗಲ್ಲ ಹೇಳ್ಬೇಡ. ಮತ್ತೆ ನಾನು ಚೆನ್ನಾಗಿ ಮಾತಾಡಿದೆ. ತಲ್ಲಿದ್ದು ಯಾರು? ಹೊರಗಡೆ ಹೋಗಲು ತಲ್ಲಿದ್ದು ಯಾರು? ಯಾಕೆ ಹೋಗ್ಬೇಕು? ಬರಬಾರ್ದು. ಯಾಕೆ ಬರಬಾರ್ದು? ನಂದು ಜಾಗ ಇದು ನಜೀರ್ ಅಹಮದ್ ಅಲ್ಲ ಜಾಗ. ಇದು ಪ್ರಾಪರ್ ಓನರ್ ಬಂದು ರಾಮಾನುಜಂ ಶೆಟ್ಟಿ ಅವರ ಕುಟುಂಬದವರು. ಬರೀ ಇವರು ಅಗ್ರಿಮೆಂಟ್ ಮಾತ್ರ ಮಾಡಿಕೊಟ್ಟಿದ್ದಾರೆ, ಯಾವುದೇ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಯಾರಿಗೆ? ನಜೀರ್ ಅಹಮದ್ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಆದರೂ ಸಹ ಇವ್ರನ್ನ ಈ ಜಾಗಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ಅವರು. ಇದು ಒಂದು ಪಾರ್ಕ್ ಬಂದು ಈ ಕಡೆ ಇರೋದು, ರೈಟ್ ಸೈಡ್ ಇರೋ ಪಾರ್ಕ್ ಬಂದು 14,000 ಅಡಿ ಬರುತ್ತೆ. ಆ ಪಾರ್ಕ್ ಜಾಗನೂ ಕಬಳಿಕೆ ಮಾಡಿ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಮಾಡಿ ಅದನ್ನು ಬಾಡಿಗೆ ಕೊಡ್ತಾವನೆ. ಮತ್ತು ಆ ಕಡೆ ಇನ್ನೊಂದು ಪಾರ್ಕ್ ಇದೆ, ಅದು ಬಂದು 29,000 ಅಡಿ ಇದೆ. ಆ ಪಾರ್ಕು 29,000 ಅಡಿಯಲ್ಲಿ ಬರೀ 5,000 ಇದೆ ಆ ಪಾರ್ಕು. ಬಿ ಡಿ ಎ ಪಾರ್ಕ್ ಇದು, ಬಿ ಡಿ ಎ ಲೇಔಟ್ ಇದು, AECS ಲೇಔಟ್ ಇದು, ಬಿ ಡಿ ಎದು. ಗ್ರೌಂಡ್ ಮಾಡಿ ಸಾರ್ವಜನಿಕರಿಗೆ ಫ್ರೀಯಾಗೆಲ್ಲ ಕೊಡ್ತಾ ಇರೋದು. ಬಾಡಿಗೆ ಕೊಡ್ತಾವನೆ. ಬಾಡಿಗೆ ತಿಂಗಳಿಗೆ 10 ಲಕ್ಷ ಬಾಡಿಗೆ ಸಂಪಾದನೆ ಮಾಡ್ಕೊಂಡು ಮಜಾ ಮಾಡ್ತಾವನೆ. ಇಲ್ಲಿ ಬಿ ಡಿ ಅವರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಬಿ ಡಿ ಎಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಇದು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ನೆನ್ನೆ ಎಲ್ಲ ಮಾತಾಡಿದ್ದೀವಿ. ಬಿ ಡಿ ಎ ಜಾಗ ಮತ್ತು ಕೆರೆ ಜಾಗ ಕಬ್ಜಾ ಮಾಡಿದ್ದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ನಾನು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದೀನಂತೆ. ಇಲ್ಲಿ ಗೌರ್ಮೆಂಟ್ ಜಾಗ ನಾವು ಕಬಳಿಕೆ ಮಾಡಿರೋದನ್ನು ಕೇಳೋದಕ್ಕೆ ಬಂದರೆ ನಮ್ಮ ಊರವರೆಲ್ಲ ಬಂದು ಊರವರೆಲ್ಲ ಇದೇ ಊರು ನಮ್ಮದು. ಊರವರೆಲ್ಲ ಸೇರಿ ಬಂದು ಕೇಳೋದಕ್ಕೆ ಬಂದಿದ್ದಕ್ಕೆ ನಮ್ಮ ಮೇಲೆ ಆಪಾದನೆ ಮಾಡ್ತಾವನೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸುಮಾರು ಅದು 50 ವರ್ಷಗಳ ಹಳೆಯ ದೇವಸ್ಥಾನ. ಇದು ಏನು ದಬ್ರಿಸ್ ಎಲ್ಲ ಇದ್ರ ಮೇಲೆ ಮುಚ್ಚಿಬಿಟ್ಟಿದ್ರು. ನಜೀರ್ ಅಹಮದ್ ಅವರು ಮುಚ್ಚಿಬಿಟ್ಟಿದ್ರು. ಇದನ್ನು ನಾವು ಸಾರ್ವಜನಿಕರು ಹೋಗಿ ಕಂಪ್ಲೇಂಟ್ ಕೊಟ್ವಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವರು ಬಂದು ಪರಿಶೀಲನೆ ಮಾಡಿ ಎಲ್ಲ ತೆರವು ಮಾಡಿಕೊಟ್ರು. ನಜೀರ್ ಅಹಮದ್ ಅವರು ನಮ್ಮ ತಂದೆ ಹತ್ತಿರ 2003ನೇ ಇಸ್ವಿಯಲ್ಲಿ 96 ಲಕ್ಷ ರೂಪಾಯಿಗೆ ಖರೀದಿನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು 11 ಲಕ್ಷ ರೂಪಾಯಿ ಮಾತ್ರ ಕೊಟ್ಟು ಇನ್ನೂ ಪೂರ್ತಿ ದುಡ್ಡು ಕೊಡದೆ ಈ ಜಾಗವನ್ನು ಬಾಡಿಗೆಗೆ ಕೊಟ್ಟು ತಿಂಗಳಿಗೆ 30 ಲಕ್ಷ ರೂಪಾಯಿ ಅಷ್ಟು ಸಂಪಾದನೆ ಮಾಡುತ್ತಿದ್ದಾರೆ. Matter is in the court. When matter is in the court, you also should be out. You also should be out. No. Go to court and tell. I will go. I will not. Definitely. I'm not here from now. I'm not from. I am not going to leave this. I am not going to leave this. Please go to court, please. I am not going to leave this. ಅದೇ ನಾನು ಹೇಳ್ತಾ ಇರೋದು. ಆಚೆ ಬನ್ನಿ ಮಾತಾಡಿ. Why out? Hey, you don't tell all those things. You don't tell all those things. ಪೂರ್ತಿ ಜಾಗ ನಂದು. ಪೂರ್ತಿ ಜಾಗ ನಂದು. ಜಾಗ ಇದೆ. ನೀನು ಅದೆಲ್ಲ ಮಾತಾಡಬೇಡ. ನೀನು ಮಾತಾಡಬೇಡ. ಪಟ್ಟಲ್ಲಿರೋವಾಗ ಹೆಂಗೆ ಒಂದು ಇನ್ನೊಂದು ಯಾಕೆ ಕೊಡೋಕ್ಕಾಗಲ್ಲ? 22 ವರ್ಷ ತಗೊಂಡ್ಬನ್ನಿ. ಆರ್ಡರ್ ಪೇಪರ್ ತೋರಿಸಿ ನಿಮ್ಗೆ ಆಗಿರೋದು. ಬೇರೆಯವ್ರ ಜಾಗದ ಇಟ್ಕೊಂಡು ರೆಂಟ್ ಕೊಡ್ತೀಯ ನೀನು? ಯಾಕೆ ಕೊಡಲ್ಲ? ಎಷ್ಟೊಂದು ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಈಗ ಬಂದಿರೋದಿಲ್ಲ. ಎಷ್ಟು ವರ್ಷದಿಂದ? ಎಷ್ಟು ವರ್ಷ ಪ್ರೊಟೆಕ್ಟ್ ಮಾಡ್ತಿದ್ದೀನಿ ನಾನು. ಬೇಡ, ನಾನು ನೋಡ್ತೀನಿ. ಅದು ಏನು ಮಾಡ್ತೀಯ ನೋಡ್ತೀನಿ ನಾನು ಎಷ್ಟು ವರ್ಷ ಎಷ್ಟು ವರ್ಷ ಅದೆಲ್ಲ ಯಾಕೆ ಮಾತಾಡ್ತೀಯ? ಅದೇ ಎಷ್ಟು ವರ್ಷದಿಂದ ನೀನು ಬಾಡಿಗೆ ತಗೊಳ್ತಾ ಇದೀಯ? ಅದೆಲ್ಲ ನೀನು ಹೇಳ್ಬೇಡ. ನೀನು ಕಲ್ಲೋದು ಗಿಲ್ಲೋದು ಅದೆಲ್ಲ ಮಾಡಬೇಡ. ಕ್ಲೀನಾಗಿ ಮಾತಾಡು. ನಾನು ಮಾತಾಡ್ತಾ ಇಲ್ವಾ? ನಾನು ಆ ಥರ ಮಾತಾಡ್ತೀನಾ? ಕರೆಕ್ಟಾಗಿ ಮಾತಾಡೋದು ನೀವು ಕಲಿ ಫಸ್ಟು. ಬಂದು ನೀವು ಡಿಸ್ಟರ್ಬೆನ್ಸ್ ಏನು ಡಿಸ್ಟರ್ಬ್?
ನಮ್ಮ ಹುಡುಗರು ಡಿಸ್ಟರ್ಬ್ ನಂದು ಜಾಗ ಇದು, ನನ್ನ ಜಾಗನಲ್ಲಿ ನೀನು ಮಾಡಿಬಿಟ್ಟು ಡಿಸ್ಟರ್ಬ್ ಯಾರು ಹೇಳ್ತೇನೆ? ಡಿಸ್ಟರ್ಬೆನ್ಸ್ ಮಾಡ್ಬೋದಾ ಆ ಥರ? ಯಾರು ಡಿಸ್ಟರ್ಬ್? ಏನು ಡಿಸ್ಟರ್ಬ್? ನಾನು ಹೇಳ್ತಾ ಇದ್ದೀನಿ ಈಗಲ್ಲ ನೀನು ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಡಿಸ್ಟರ್ಬೆನ್ಸ್ ಮಾಡಿ ನಾನು ನಿನ್ಗೆ ಏನು ಹೇಳ್ತಾ ಇದ್ದೀನಿ, ನೀನು ಡಿಸ್ಟರ್ಬ್ ಮಾಡಬೇಡ. ನೀನು ಫಸ್ಟ್ ಆಫ್ ಆಲ್ ನೀನು ಡಿಸ್ಟರ್ಬ್ ಮಾಡಬೇಡ. ನಾನು ಇರೋದು ನೀವು ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು. ಡಿಸ್ಟರ್ಬ್ ಮಾಡ್ತಾ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಜಾಗ ಬಿಡಬಾರ್ದು, ಬಾಡಿಗೆ ಬಿಡಬಾರ್ದು, ರಿಪೋರ್ಟಲ್ಲಿ ಸ್ಟೇಟಸ್ ಕೋ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಂ, ಏನಂತ ಸ್ಟೇಟಸ್ ಕೋ ಏನಿದೆ, ಏನು ಮಾಡಬಾರ್ದು. ಆಲ್ರೆಡಿ ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ಯಾ? ಏನು ಕೊಟ್ಟಿದ್ಯಾ? ಏನು ಕೊಟ್ಟಿದ್ಯಾ? ಕೋರ್ಟಲ್ಲಿ ಏನು ಕೊಟ್ಟಿದ್ಯಾ? ಇದೆಲ್ಲ ಈಗ ಹಂಗ್ ಮಾಡ್ತೀನಲ್ಲ, ನನ್ನ ಹತ್ರ ಪ್ರೂಫ್ ಇದೆ. ನನ್ನ ಹತ್ರ ಮೊದಲೇ ಇತ್ತು, ಈಗ ಎಲ್ಲ ಫೋಟೋ ಇದೆ. ಈಗ ಮಾಡಿರೋದು ನನ್ನ ಹತ್ರ ಫೋಟೋ ಇದೆ. ನನ್ನ ಹತ್ರ ಫೋಟೋ ಇದೆ. ಇಲ್ಲ ರೀಸೆಂಟ್ ಆಗಿ 15 ಲಕ್ಷ ಇಸ್ಕೊಂಡಿದ್ಯಾ? ಏನು ರೀಸೆಂಟ್ ಆಗಿ 15 ಲಕ್ಷ ಇಸ್ಕೊಂಡು ನೀನು ಎನ್ಕ್ರೋಚ್ಮೆಂಟ್ ಅಲ್ಲಿ ಇರೋದು. 25 ವರ್ಷ ಮಲಗಿದ್ದೆ. ಏ ಅದೆಲ್ಲ ನೀನು ಮಾತಾಡಬೇಡ. 25 ವರ್ಷ ಅಂದ್ರೆ ಏನಪ್ಪ ಮಾಡ್ದೆ? 25 ವರ್ಷ ನೀವು 30 ವರ್ಷ ಎಲ್ಲ ಹೇಳ್ಬೇಡ. ನಾನು ಆಚೆ ಪಾಪ. ಏನು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಆಚೆ ಏನು ನೀನೆಲ್ಲ ನನಗೆ ಆಚೆ ಬಂದ್ರೆ ಏನು ಅರ್ಥ? ಆಚೆ ಬಂದ್ರೆ ಏನು ಅರ್ಥ? ಪಾಪ. ಆಚೆ ಬಂದ್ರೆ ಏನು ಸುಮ್ನೆ ಅರ್ಥ? ಈಗ ಬಂದ್ಬಿಟ್ಟು ನೀನು ಅದೆಲ್ಲ ನಿನ್ ಕೈಯಿಂದ ಆಗಿಲ್ಲ. ಯಾಕೆ ಅದೇ ಏನಿದೆ ಹೇಳಿದೆ, ಕಾಂಪ್ರಮೈಸ್ ಮಾಡ್ಕೊಂಡು ನೋಡ್ತೀಯಾ ನೀನು? ಆಗಲ್ಲ ಹೇಳ್ಬೇಡ. ಅದೆಲ್ಲ ಯಾಕೆ ಮಾಡ್ದೆ? ಮತ್ತೆ ನಾನು ಚೆನ್ನಾಗಿ ಮಾತಾಡಿದೆ. ಯಾರು ತಲ್ಲಿದ್ದು ಯಾರು? ಹೊರಗಡೆ ಹೋಗಲು ತಲ್ಲಿದ್ದು ಯಾರು? ಯಾಕೆ ಹೋಗ್ಬೇಕು? ಬರಬಾರ್ದು ಇಲ್ಲಿ. ಯಾಕೆ ಬರಬಾರ್ದು? ನಂದು ಜಾಗ ಇದು. ನಂದು ಜಾಗ. ನೀನು ಇರಬಾರ್ದು. ನೀನು ಹೋಗಿ ಹೊರಗಡೆ. ನೀನು ಯಾರಿಗೆ ಹೇಳ್ತೀಯ? ನನಗೆ ಯಾಕೆ ಹೇಳ್ತೀಯ ನೀನು? ಹೊರಗೆ ಹೋಗ್ತಾ ನಮಸ್ಕಾರ. ನೋಡಿ, ಈ ಜಾಗ ಬಂದು ಇದು 3 ಎಕರೆ ಏನಿದೆ ಜಾಗ, ಇದು ನಜೀರ್ ಅಹಮದ್ ಅಲ್ಲ ಜಾಗ. ಇದು ಪ್ರಾಪರ್ ಓನರ್ ಬಂದು ರಾಮಾನುಜಂ ಶೆಟ್ಟಿ ಅವರ ಕುಟುಂಬದವರು. ಬರೀ ಇವರು ಅಗ್ರಿಮೆಂಟ್ ಮಾತ್ರ ಮಾಡಿಕೊಟ್ಟಿದ್ದಾರೆ, ಯಾವುದೇ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಯಾರಿಗೆ? ನಜೀರ್ ಅಹಮದ್ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ. ಆದರೂ ಸಹ ಇವ್ರನ್ನ ಈ ಜಾಗಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ. ಅವರು ಬಂದು ಇಲ್ಲಿ ಕ್ರಿಕೆಟ್ ಫೀಲ್ಡ್ ಥರ ಮಾಡವ್ರೆ. ಕಾರ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟವ್ರೆ. ಬಾಡಿಗೆನ ಎಂಜಾಯ್ ಮಾಡ್ತಾವ್ರೆ ಅವರು. ಯಾರೋ ಲ್ಯಾಂಡ್ ಓನರ್ ಇವರು. ಬಾಡಿಗೆ ತಿಂಗಳಿಗೆ ಸುಮಾರು 30 ಲಕ್ಷ ಬಾಡಿಗೆ ಎಂಜಾಯ್ ಮಾಡ್ತಾವ್ರೆ. ಜೊತೆಗೆ ಈ ಜಾಗ ಏನಿದೆ, ಈ ಜಾಗ ನೋಡಿ, ಇದು ಪಾರ್ಕ್ ಜಾಗ. ಇದು 2 ಪಾರ್ಕ್ ಇದೆ ಇದರೊಳಗೆ. ಇದು ಒಂದು ಪಾರ್ಕ್ ಬಂದು ಈ ಕಡೆ ಇರೋದು, ರೈಟ್ ಸೈಡ್ ಇರೋ ಪಾರ್ಕ್ ಬಂದು 14,000 ಅಡಿ ಬರುತ್ತೆ. ಆ ಪಾರ್ಕ್ ಜಾಗನೂ ಕಬಳಿಕೆ ಮಾಡಿ ಕ್ರಿಕೆಟ್ ಸ್ಟೇಡಿಯಂ ಮಾಡಿ ಅದನ್ನು ಬಾಡಿಗೆ ಕೊಡ್ತಾವನೆ. ಮತ್ತು ಆ ಕಡೆ ಇನ್ನೊಂದು ಪಾರ್ಕ್ ಇದೆ, ಅದು ಬಂದು 29,000 ಅಡಿ ಇದೆ. ಆ ಪಾರ್ಕು 29,000 ಅಡಿಯಲ್ಲಿ ಬರೀ 5,000 ಇದೆ ಆ ಪಾರ್ಕು. ಬಿ ಡಿ ಎ ಪಾರ್ಕ್ ಇದು, ಬಿ ಡಿ ಎ ಲೇಔಟ್ ಇದು, ACS ಲೇಔಟ್ ಇದು, ಬಿ ಡಿ ಎದು ಲೇಔಟ್ನ ಪಾರ್ಕು ಕಬ್ಜಾ ಮಾಡವನೆ. 2 ಪಾರ್ಕ್ ಕಬ್ಜಾ ಮಾಡವನೆ. ಜೊತೆಗೆ ಇನ್ನೊಂದು ಆ ಕಡೆ ಶೆಡ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಶೀಟ್ ಥರ ಹೊಡೆದಿರೋದು, ಅದು ಇದೆಲ್ಲ ಬಂದು ಕೆರೆ ಜಾಗ. ಇದು ಸಿಂಗ್ಸಂದ್ರ, ನಮ್ಮೂರು ಸಿಂಗ್ಸಂದ್ರದ್ದು ಕೆರೆ ಜಾಗ. ಈ ಕಡೆ ಅದು ಏನು ಇಲ್ಲೊಂದು ಪೆಟ್ಟಿ ಇದೆಯಲ್ಲ, ಪೆಟ್ಟಿ ಹಿಂದ್ಗಡೆ ಇರೋದೆಲ್ಲ ಅದು ಕೆರೆ ಜಾಗ. ಅದು ಆ ಶೆಡ್ ಹಾಕಿರೋದು, ಶೀಟ್ಗಳು ಹಾಕಿರೋದು, ಇದೆಲ್ಲ ಕೆರೆ ಜಾಗ. ಸಿಂಗ್ಸಂದ್ರ ಕೆರೆ. ಅದು ಕೆರೆ ಜಾಗನೂ ಕಬಳಿಕೆ ಮಾಡಿಕೊಂಡು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾನೆ. ಏನು ಕ್ರಿಕೆಟ್ ಗ್ರೌಂಡ್ ಅಂತ ಮಾಡಿ ಬಾಡಿಗೆ ಕೊಟ್ಟಿದ್ದಾನೆ. ಇಲ್ಲಿ ಅವ್ರದ್ದು ಯಾವುದು ಜಾಗ ಇಲ್ಲ. ನಜೀರ್ ಅಹಮದ್ ಅನ್ನೋ ಒಂದು ಯಾವುದು ಜಾಗ ಇಲ್ಲ ಇಲ್ಲಿ. ಏನೋ 2 BDA ಪಾರ್ಕ್ ಕಬ್ಜಾ ಮಾಡವನೆ, ಈ ಕಡೆ ಒಂದು ಕೆರೆ ಕಬ್ಜಾ ಮಾಡವನೆ. ಜೊತೆಗೆ ಅವರು ರಾಮಾನುಜಂ ಶೆಟ್ಟಿ ಅವ್ರದ್ದು ಸ್ವಲ್ಪ ಜಾಗ. ಇದೆಲ್ಲ ಸೇರಿ ಆರಾಮಾಗಿ ಕ್ರಿಕೆಟ್ ಆಡೋದಕ್ಕೆ ಬಾಡಿಗೆ ಕೊಟ್ಟಿದ್ದಾನೆ. ಫ್ರೀಯಾಗಲ್ಲ ಇದು. ಗ್ರೌಂಡ್ ಮಾಡಿ ಸಾರ್ವಜನಿಕರಿಗೆ ಫ್ರೀಯಾಗಲ್ಲ ಕೊಡ್ತಾ ಇರೋದು, ಬಾಡಿಗೆ ಕೊಡ್ತಾವನೆ. ಬಾಡಿಗೆ ತಿಂಗಳಿಗೆ 10 ಲಕ್ಷ ಬಾಡಿಗೆ ಸಂಪಾದನೆ ಮಾಡ್ಕೊಂಡು ಮಜಾ ಮಾಡ್ತಾವನೆ. ಇಲ್ಲಿ BDA ಅವರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು BDAಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಇದು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ನೆನ್ನೆ ಎಲ್ಲ ಮಾತಾಡಿದ್ದೀವಿ. ಸೋಮವಾರ ದಿವಸ ಬರ್ತೀವಿ, ಬಂದು ನಾವು ಅದ್ಬಸ್ಗೆ ಹಾಕ್ತೀವಿ, ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ವೆ ಮಾಡಿ ನಮಗೆ ಕಾಂಪೌಂಡ್ ಬೀಳಬೇಕು. ನಾನು ಇದನ್ನು ಕೇಳಕ್ಕೆ ಬಂದರೆ ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡವನೆ. ಅವನು ನಜೀರ್ ಅಹಮದ್ ಅನ್ನೋನು BDA ಜಾಗ ಮತ್ತು ಅದು ಕೆರೆ ಜಾಗ ಕಬ್ಜಾ ಮಾಡಿದ್ದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ನಾನು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದೀನಂತೆ. ಇಲ್ಲಿ ಗೌರ್ಮೆಂಟ್ ಜಾಗ ನಾವು ಕಬಳಿಕೆ ಮಾಡಿರೋದನ್ನು ಕೇಳೋದಕ್ಕೆ ಬಂದರೆ ನಾವು ಊರವರೆಲ್ಲ ಬಂದು ಊರವರೆಲ್ಲ ಇದೇ ಊರು ನಮ್ಮದು. ಊರವರೆಲ್ಲ ಸೇರಿ ಬಂದು ಕೇಳೋದಕ್ಕೆ ಬಂದಿದ್ದಕ್ಕೆ ನಮ್ಮ ಮೇಲೆ ಆಪಾದನೆ ಮಾಡ್ತಾವನೆ. ಇನ್ಸ್ಪೆಕ್ಟ್ರ್ ಸಪೋರ್ಟ್ ಮಾಡಲ್ಲ. ಇನ್ಸ್ಪೆಕ್ಟ್ರು ಇವರೆಲ್ಲ ಇಂಥದಕ್ಕೆ ಸಪೋರ್ಟ್ ಮಾಡ್ತಾರಾ? ಯಾರೂ ಮಾಡಲ್ಲ. ಇವರು ಭೂ ಕಬಳಿಕೆ ಇವ್ರು ಮಾಡ್ತಾ ಇರೋದು. ಜೊತೆಗೆ ಏನು ಇದು
ಪಾರ್ಕ್ಗಳನ್ನ ಎನ್ಕ್ರೋಚ್ ಮಾಡಿದಾರೋ ಅದ್ರ ಬಗ್ಗೆ ನಾವು GBA ಕಮಿಷನರ್ಗೆ ಏನು ನಮ್ಮ ಸ್ಥಳೀಯ ಶಾಸಕರು ಈ ಭಾಗದ ಸ್ಥಳೀಯ ಶಾಸಕರು MLA ಸತೀಶ್ ರೆಡ್ಡಿ ಅವರಿದ್ದಾರಲ್ಲ ಅವ್ರ ಕಡೆಯಿಂದ ನಾವು ಒಂದು ಲೆಟ್ರನ್ನು ಕೊಡಿಸಿದ್ದೀವಿ GBA ಕಮಿಷನರ್ಗೆ. GBA ಕಮಿಷನರ್ ಸಹ ಹೇಳಿದ್ದಾರೆ ಇಲ್ಲಿ ಬಂದು ಖುದ್ದು ಪರಿಶೀಲನೆ ಮಾಡ್ತೀವಿ, ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವಾರ ಆಯಿತು, ಇನ್ನೂ ಬಂದಿಲ್ಲ. ಮೋಸ್ಟ್ಲಿ 2-3 ದಿನದಲ್ಲಿ ಬರೋರಿದ್ದಾರೆ. ಅವರು GBA ಕಮಿಷನರ್ ಸಹ ಬಂದು ಪರಿಶೀಲನೆ ಮಾಡಿ ಅದನ್ನು ತೆರವುಗೊಳಿಸ್ಬೇಕು. ಏನು ಹದ್ಬಸ್ತ್ ಹಾಕಿ ಕಾಂಪೌಂಡ್ ಹಾಕಿ ಏನು ಪಾರ್ಕ್ಗೆ ಕಾಂಪೌಂಡ್ ಹಾಕಿ ಕೊಡಬೇಕು ನಮಗೆ. ಬಂದು ಈ ಜಾಗದಲ್ಲಿರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಸುಮಾರು ಅದು 50 ವರ್ಷಗಳ ಹಳೆಯ ದೇವಸ್ಥಾನ. ಇದು ನಾವು ಊರವ್ರು ಇಲ್ಲಿ ಪೂಜೆ ಮಾಡ್ತಾಯಿದ್ರು, ಈ ಕಡೆಯಿಂದ ಬಂದು ಪೂಜೆ ಮಾಡ್ತಾಯಿದ್ರು. ಇದೆಲ್ಲ ಬಿಲ್ಡಿಂಗ್ ಇರಲಿಲ್ಲ, ಇಲ್ಲೊಂದು ಜಾಗ ಇತ್ತು, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. 50 ವರ್ಷಗಳಿಂದ ಇಲ್ಲಿ ಸಾರ್ವಜನಿಕರು ಪೂಜೆ ಮಾಡ್ತಾ ಇದ್ದಿದ್ದು. ಅದು ಈ ದೇವಸ್ಥಾನನ ಯಾರಿಗೂ ಗೊತ್ತಿಲ್ದಿರ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗ ಕ್ಲೀನ್ ಮಾಡಿ ಅಲ್ಲಿರೋದನ್ನು ಏನು ದಬ್ರಿಸ್ ಎಲ್ಲ ಇದ್ರ ಮೇಲೆ ಮುಚ್ಚಿಬಿಟ್ಟಿದ್ರು. ನಜೀರ್ ಅಹ್ಮದ್ ಅವರು ಮುಚ್ಚಿಬಿಟ್ಟಿದ್ರು. ಇದನ್ನು ನಾವು ಏನು ಸಾರ್ವಜನಿಕರು ಹೋಗಿ ಕಂಪ್ಲೇಂಟ್ ಕೊಟ್ವಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವ್ರು ಬಂದು ಪರಿಶೀಲನೆ ಮಾಡಿ ಎಲ್ಲ ತೆರವು ಮಾಡಿಕೊಟ್ರು. ನೋಡಿ ಯಾವ ಥರ ಇಲ್ಲಿ ಈ ಜಾಗದಲ್ಲಿ ಯಾರ್ದೋ ಜಾಗ, ನಜೀರ್ ಅಹ್ಮದ್ ಅನ್ನೋನು ಬಂದು ಇಲ್ಲಿ ಈ ಭೂಮಿ ಇದು ಜಾಗ ಎಲ್ಲ ಕಬಳಿಕೆ ಮಾಡಿ ದೇವಸ್ಥಾನನೂ ನೋಡಿ ಇಲ್ಲಿ ಎಲ್ಲಂದ್ರಲ್ಲಿ ಬೀರ್ ಬಾಟಲ್ ಬಿದ್ದಿರುತ್ತೆ. ಈ ಕಚಡ ಯಾವ ರೀತಿ ಇದು ಮಾಡಿದ್ದಾನೆ ನೋಡಿ. ಮೊದಲು ಯಾವ ಥರ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಿದ್ದು ನೋಡಿ, ಯಾವ ರೀತಿ ಮಾಡಿ ಇಟ್ಟಿದ್ದಾನೆ ಈ ಜಾಗ. ಯಾರನ್ನ ಪೂಜೆ ಮಾಡೋಕ್ಕೆ ಬಂದರೂ ಓಡಿಸ್ತಾನೆ. ಇದು ಸಾರ್ವಜನಿಕರು ಬರೋಕ್ಕೆ ಬಿಡ್ತಾ ಇಲ್ಲ, ಈ ಜಾಗದ ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ, ಸಾರ್ವಜನಿಕರು ಬರೋಕ್ಕೆ ಬಿಡ್ತಾ ಇಲ್ಲ. ಅದನ್ನು ಪರಿಶೀಲನೆ ಮಾಡಬೇಕು. 2003ನೇ ಇಸ್ವಿಯಲ್ಲಿ ನಜೀರ್ ಅಹ್ಮದ್ ನಮ್ಮ ತಂದೆ ಹತ್ತಿರ 96 ಲಕ್ಷ ರೂಪಾಯಿಗೆ ಈ ಜಮೀನನ್ನು ಖರೀದಿ ಮಾಡುತ್ತೀನಿ ಅಂತ ಹೇಳಿ ಕೇವಲ 11 ಲಕ್ಷ ರೂಪಾಯಿ ಕೊಟ್ಟು ಇನ್ನೂ ಪೂರ್ತಿ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡದೆ ಈ ಜಾಗವನ್ನು ಬಾಡಿಗೆಗೆ ಬಿಟ್ಟು ತಿಂಗಳಿಗೆ 30 ಲಕ್ಷ ರೂಪಾಯಿ ಅಷ್ಟು ಬಾಡಿಗೆ ಪಡೆಯುತ್ತಿದ್ದಾರೆ. ಈ ಕೇಸು ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟು 11/7/24ರಲ್ಲಿ ಯಥಾಸ್ಥಿತಿ ಕಾಪಾಡಬೇಕೆಂದು ಆದೇಶ ನೀಡಿದೆ. ಆದರೂ ನಜೀರ್ ಅಹ್ಮದ್ ಅವರು ಸುಪ್ರೀಂ ಕೋರ್ಟ್ ಅವರ ಆದೇಶವನ್ನು ಲೆಕ್ಕ ಮಾಡದೆ ಇಲ್ಲಿ ಶೆಡ್ಡುಗಳನ್ನು ಕಟ್ಟಿ ಕಾರುಗಳಿಗೆ ಬಾಡಿಗೆ ಬಿಟ್ಟು ನಮ್ಮ ದೇವಸ್ಥಾನವನ್ನು ಡ್ಯಾಮೇಜ್ ಮಾಡಿ ಹಿಂದೆ ಟಾಯ್ಲೆಟ್ ಎಲ್ಲ ಕಟ್ಟಿ ನಮಗೆ ತುಂಬ ತೊಂದರೆ ಕೊಡುತ್ತಿದ್ದಾರೆ. ನಾನು ಇಲ್ಲಿ ಬಂದರೆ ನನಗೆ ಜೀವ ಬೆದರಿಕೆ ಹಾಕಿ ಹೊರಗಡೆ ತಳ್ತಾರೆ. ನಾನು ಅದರಿಂದ ಇಲ್ಲಿ ಏರಿಯಾ ಕೌನ್ಸಿಲರ್ ಶ್ರೀನಿವಾಸ್ ಹತ್ರ ಹೋಗಿ ನಾನು ಹೆಲ್ಪ್ ಕೇಳಿದ್ದೀನಿ. ನಾನು 8ರಿಂದ 10 ಕಂಪ್ಲೇಂಟ್ ಪಾರ್ಪನ ಅಗ್ರಗಾರ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ. ಆದರೂ ಇವರು ಸುಪ್ರೀಂ ಕೋರ್ಟ್ಗೂ ಲೆಕ್ಕ ಮಾಡದೆ ಪೊಲೀಸ್ ಅವ್ರಿಗೂ ಲೆಕ್ಕ ಮಾಡದೆ ಇಲ್ಲಿ ಬಾಡಿಗೆಗೆ ಕೊಟ್ಟು ನಾನು ಬಂದು ಕೇಳಿದರೆ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿರುತ್ತಾರೆ. ಇಲ್ಲಿ ನೋಡಿ, ಈ ದೇವಸ್ಥಾನವನ್ನು ಹಾಲು ಬಿದ್ದು ಹೋಗಿ ಥರ ಮಾಡಿದ್ದಾರೆ. ಇಲ್ಲಿ ಒಂದು 4 ಅಡಿ ಅಷ್ಟು ಮಣ್ಣಾಕಿ ಮುಚ್ಚಿದ್ದಾರೆ. ಇಲ್ಲಿ ಈ ದೇವಸ್ಥಾನ ಗೋಡೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಇಲ್ಲಿ ಕುಡಿಯೋದು, ಹಿಂದುಗಡೆ ಶೌಚಾಲಯವನ್ನು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೆ ಶೌಚಾಲಯ ಹಿಂದುಗಡೆ ಕಟ್ಟಿದ್ದಾರೆ. ಅಲ್ಲಿ ಅದೆಲ್ಲ ಶೌಚಾಲಯ, ಅದೆಲ್ಲ ಇದು ಶೌಚಾಲಯ, ಹಿಂದುಗಡೆ ಶೌಚಾಲಯ.